ಇನ್ನು ಈ ದೇಶದ ಬಗ್ಗೆ, ದೇಶ ಒಡೆಯೋದರ ಬಗ್ಗೆ ಏನು ಸುರೇಶ್ ಹೇಳಿದರು, ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುರೇಶ್ ತಮ್ಮ ಹೇಳಿಕೆಯನ್ನು ಸಮರ್ಥಿಸ್ಕೊಂಡಿದ್ದಾರೆ. ಹೌದು, ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನ್ಯಾಯ ಆಗಿದೆ, ಅನ್ಯಾಯ ಆದರೆ ಇಂಥದ್ದೊಂದು ಕೂಗು ಕೂಡ ಹೇಳಬಹುದು ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಅದನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಅನ್ನುವಂಥ ಮಾತನ್ನು ಸುರೇಶ್ ಹೇಳಿದ್ದಾರೆ. ಈಗ ನೀವು ಆಡಿರುವಂಥ ಮಾತೇನಿದೆ, ಈಗ ಸಾಕಷ್ಟು ದೊಡ್ಡ ಚರ್ಚೆ ಆಗ್ತದೆ. ಬಹುಶಃ ಇವತ್ತಿನ ಪ್ರಸ್ತುತ ರಾಜಕೀಯದಲ್ಲಿ ನಿಮ್ಮ ಹೇಳಿಕೆ ಅಥವಾ ನಿಮ್ಮ ಸ್ಟೇಟ್ಮೆಂಟ್ ಏನಿದೆ ಅದು ಬಹುದೊಡ್ಡ ಚರ್ಚೆಯ ವಿಷಯ. ನನ್ನ ಪ್ರಶ್ನೆ ಇರುವಂಥದ್ದು, ಈಗ ಟ್ಯಾಕ್ಸ್ನಲ್ಲಿ ಅನ್ಯಾಯವಾಗಿರೋದು ಸರಿ, ರಾಜ್ಯಕ್ಕೆ ಏನು ಪಾಲು ಬರಬೇಕಾಗಿತ್ತು ಆ ಪಾಲು ಬಂದಿಲ್ಲ ಅಂತ ಹೇಳಿದ್ರು. ಆದರೆ ಅನ್ಯಾಯಕ್ಕೆ ದೇಶ ವಿಭಜನೆಯೇ ಪರಿಹಾರನ ಅನ್ನೋದೊಂದು ಪ್ರಶ್ನೆ. ನನ್ನ ಹೇಳಿಕೆಯನ್ನು ಪ್ರತಿ ಹಂತದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದವರು ತಿರ್ಚೋ ಅಂತ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹೇಳಿಕೆ ಸಂಪೂರ್ಣವಾಗಿ ಕ್ರಮಬದ್ಧವಾಗಿದೆ. ಇವತ್ತು ಕರ್ನಾಟಕಕ್ಕೆ, ದಕ್ಷಿಣ ಭಾರತಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ತಾವು ಸರಿಪಡಿಸಲಿಲ್ಲ ಅಂದರೆ ಆ ಒಂದು ಕೂಗು ಅನಿವಾರ್ಯ ಆಗ್ಬೋದು ಅಂತಕ್ಕಂಥ ವಿಚಾರವನ್ನು ನಾನು ತಿಳಿಸಿದ್ದೇನೆ. ಅನಿವಾರ್ಯವಾದಂಥ ಕೂಗನ್ನು ನೀವು ವಿಭಜನೆ ಅಂತಕ್ಕಂಥದ್ದನ್ನು ನೀವು ಹೇಳ್ತಾ ಹೋಯ್ತು ಅಂದರೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಬ್ಬ ಭಾರತೀಯ, ನಾನೊಬ್ಬ ಕನ್ನಡಿಗ, ಕರ್ನಾಟಕದವನಾಗಿ ನಾನು ನನ್ನ ರಾಜ್ಯಕ್ಕೆ ನ್ಯಾಯವನ್ನು ಕೇಳಬೇಕಾದಂಥದ್ದು ನನ್ನ ಧರ್ಮ. ಹಾಗಾಗಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿ.